ಅಲ್ಲಿ ವೈದ್ಯ ಮಂತ್ರ ಗುಸುಗುಸು ಮಾತಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಬರ್ತಾ ಇದ್ದಾರೆ. ಕೃಷ್ಣ 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 ನನ್ನ ಪಟ್ಟದ ಔಷಧ ಪೈತೆ ಎಲ್ಲ ಮಾಡಿದ್ದೀನಿ. ಹಳೆದ ಪಣ ನೋಡಿದ್ರೆ ಸಾಕು ಅಂತ ಬೆಮ್ಮೆ ಬೀಳುತ್ತೆ. ಕೆಲಸ ಆದಮೇಲೆ ಮಾತಾಡಿಸಿ ಸುತ್ತಲಿ ಏನಾದ್ರು ಬೇರೆ ಮಕ್ಕಳು ಮಾಡಿರ್ತಾರೆ ಪಾಪ. ಅದು ಮತ್ತೆ ಸ್ವಲ್ಪ ಐದು ಮಾತು ಯಾರಿಗೂ ಗೊತ್ತಾಗಬಾರ್ದು. ನಮ್ಮೂರಿನಲ್ಲಿ ಕಂಬಕ್ಕೂ ಕುರಿ ಕಂಬಕ್ಕಂದ್ರೆ ಕೈ ತೋರಿಸಿ. ಇದು ಕೈಯಲ್ಲ, ಕಾಲಲ್ಲ, ಎತ್ತರನೂ ಅಲ್ಲ. ನೀವು ನೋಡಿ ಮಂತ್ರಿ ಇವರ ಮೇಲಂತೂ ಕಡಿಯೋ. ನೀನು ರಾಜಕೀಯದಲ್ಲಿ ಯಾರು ಯಾರನ್ನು ನಂಬಬಾರದು. ನಿನ್ನನ್ನು ನೀನು ಕೂಡ ಮಂತ್ರಿ ಬಾಯಿಲಿ ಕೂತ್ಕೋ. ಬಿಡು ಬುದ್ಧಿ ಏನಿರಬೇಕ್ರಿ? ಮಂಡ್ಯಲ್ಲಿ ಕೊಂಚ ಮಾಂಸ ಇರಬೇಕು. ನೀವು ನೋಡಿದ್ರೇನ್ರಿ? ನೀವು ನೋಡಿದ್ರೇನ್ರಿ ಕೃಷ್ಣನ? ನೋಡ್ರಿ ಹೇಗಿದ್ದಾನೆ ಸಡಿಂಗ ನೋಡಿ ಇದ್ದಾನೆ ಗೊತ್ತು. ಯಾರಾಗೆ ಇದ್ದಾನೆ ಅಂದ್ರೆ ತಾವು ಹೇಳೋದು ಅವನಿಗೆ ತಿಳಿದ ನಿಮ್ಮ ತಲೆ ನಿಮಗೆ. ಅವನು ನಮ್ಮ ದೇವಕ್ಕೆ ಮಗ ಅನ್ಸುತ್ತಾ? ಕಣ್ಣು ಮೂಗು ಪುಟಿ ಗಂಧ ಏನಾದ್ರು ಹೋಲಿಕೆ ಇದೆ? ದೇವತೆ ತರ ಅಥವಾ ಹೊಸ ದೇವರ ತರ ಹೊಟ್ಟೆ ಹುಟ್ಟಿದ್ರೆ ಏನಾದ್ರು ಹೋಲಿಕೆ ಇರಬೇಕಲ್ಲ. ನನ್ನ ನೋಡು ಕೈಗಳೆಲ್ಲ ನನ್ನ ಅಪ್ಪನಿದೆ. ಕೈ ಮಾತ್ರ ಏನದು
ವಸುದೇವ 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 ದೇವಕಿ ಏನು ಮಾಡಲಿಲ್ಲ, ಆದ್ರೆ ಈ ಕೈ ಮಾತ್ರ ಹೀಗೆ ಮಾಡ್ಬೋಡ್ಯ ಮಕ್ಕಳು ಫೋನ್ ಮಾಡುವಂತವನ್ರಿ ವಸುದೇವ ದೇವಕಿಯನ್ನು ಕಂಸ ಬಂಧಿಸುತ್ತಿರುವ ಸ್ಥಳ. ಇಬ್ಬರು ಸ್ವರ್ಣ ಶೃಂಗಾಲಯದಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನಾಗಿ ನಿಂತಿದ್ದಾನೆ. ಅಕ್ರೂರ ಹೇಳಿದ, ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯ್ತು ಕೃಷ್ಣನ್ನ ನೋಡಿ ಅವನಿನ್ನು ನನ್ನ ಕಣ್ಣಲ್ಲಿ ಎಳಗೂಸು. ಜಗತ್ತಿನ ಎಲ್ಲ ಮಕ್ಕಳು ಅಪ್ಪ ಅಮ್ಮಂದಿರ ಎದುರು ದಿನ ದಿನ ಚೂರು ಬೆಳೆಯುತ್ತಾರೆ. ಮಕ್ಕಳು ಬೆಳೆಯ ನೋಡುವ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ಕೂಗಲಿಲ್ಲ, ಆಡಲಿಲ್ಲ, ಜೋಗುಳ. ಓ ಮಹಾರಾಜ ಬಂದ, ಬಾ ಬಾ. ನಿತ್ಯ ಬಂತ ಬಾವ. ಬರ್ದೆ ಏನು ಬರುತ್ತೆ? ಅರ್ಥನ ಅಂಕೆ ಎಲ್ಲ ದೇವರ ಕಾಟ ಇಲ್ಲ. ಕುಳಿತ್ಕೋ. ಶಬ್ಬಾಸ್ ಬಾವ. ನನ್ನ ಮನೆಯಲ್ಲಿ ನನಗೊಪ್ಪಾಚಾರ, ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರಣಿ ಆಗಿ 10 ಜನರ ಮಧ್ಯೆ ಕೂತಾಗ ಜೋಲಿ ಒಪ್ಪಂಟಿಯಾಗಿದ್ದಾಗ ಒತ್ತಿದರು ಮುಚ್ಚದ ರೆಪ್ಪೆ. ಮೊದಲಿನಿಂದಲೂ ಅಷ್ಟೇ ತಮಾಷೆ ನೀನು. ದೇವಕಿ, ನಿನ್ನ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲು ಕುಡಿದರೆ ಹಾಲು ಇಳಿಸಲ್ಲ ನಮಗೆ. ಶಿರಸ್ಸಾಗರದ ಮತದಾರರ ಕತೆ ಗೊತ್ತಲ್ಲ. ದೇವಕಿ, ಹಾಲಿಗಿರಿ ಏನು ಬೇಡ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದಿದ್ದೆ. ನಿನ್ನ ಕೊಂಬಾಳ, ನಿನ್ನ ಕುಡುಗೋದು, ಏನು ಮಾತಾಡೋ ಮಹಾರಾಜ? ಹೋದ್ರಯ್ಯ, ಇನ್ನು ನನ್ನ ತಂಗಿಯ ಮೇಲೆ ಪ್ರೀತಿ ಇಲ್ಲ ಅಂದುಕೊಂಡಿದೆಯಾ? ಸಂಕೋಲ ಹಸಿದೀನಿ. ನಿಜ ಅಂದ್ರೆ ನೂರಕ್ಕೆ 100 ಸುತ್ತ ಪಳಂಜಿದು. ಕೊರಳಿಗೆ 3 ಕೈಗೆ 2 ಕಾಲ್ಗೆ 1 ಎಲ್ಲ ಚಿನ್ನತೆ. 25 ವರ್ಷ ಆಯ್ತಲ್ಲ ಮಾಡಿಸಿ, ಸಂಪಾದನೆ ಕಪ್ಪಲಾಗಿದೆಯಾ? ಅದು ಪ್ರೀತಿ ಅಂದ್ಮೇಲೆ ಎಣ್ಣೆ ಬಿಡಬಾರ. ನಿಮಗೊಂದು ವಿಶೇಷ ಸುದ್ದಿ ಇರಬೇಕು. ಇವತ್ತು ಮತನಗರದಲ್ಲಿ ದೊರೆಯವರ್ಗ ಮಹೋತ್ಸವ. ದೇಶದ ಎಲ್ಲ ಕಡೆಯಲ್ಲಿ ಸಾಹಸಿ ಯುವಕರು ಬಂದಿದ್ದಾರೆ. ರಾಜರ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು, ಒಂದು ವೀರರ ಪ್ರಶಸ್ತಿ ಗೆಲ್ಲಬೇಕು. ಏನೋ ಹುಚ್ಚು ಈ ಹುಡುಗರದು. ಯಾಕೆ ನಿಮ್ಗೆ ಗೊತ್ತಿಲ್ಲ? ಅದೃಷ್ಟವಂತರು ನೀವು. ನಿಮ್ಗೇನು ಗೊತ್ತಾಗಲ್ಲ. ಹೊತ್ತಿಗೆ ಊಟ ಗೊತ್ತು, ಹೊತ್ತಿಗೆ ನಿದ್ದೆ ಗೊತ್ತು. ಬಿಸಿಲಲ್ಲಿ ಬೆಳೆ ಆಗಿಲ್ಲ, ಮಳೆಯಲ್ಲಿ ಬೆಳೆ ಆಗಿಲ್ಲ. 4 ಗೋಡೆ ಮತ್ತೆ ನಿದ್ದೆ ಒಂದು ಪ್ರಪಂಚ. ಒಂದು ಒಣ ಗೋಡೆ ಒಳಗೆ ಬರೋವಾಗಿಲ್ಲ, ಒಂದು ಒಣ ಗೋಡೆ ಒಳಗೆ ಬರೋವಾಗಿಲ್ಲ. ಮುತ್ತು ಸೆರೆಮನೆ ಒಳಗೆ ಬಂದೇ ಬಿಡ್ತು. ಆದ್ರೂ ದೇವಕಿ, ನೀವು ಬಂಧನದಲ್ಲಿದ್ದು ಸ್ವತಂತ್ರರು, ನಾವು ಅಪಾಯದಲ್ಲಿದ್ದು ಬಂದಿಗಳು. ಎಲ್ಲಿ ಹೋಗಿ ಅಂಗಾಕ್ಷರ ಪೀಡೆ. ನಿಶ್ಚಿತವಾಗಿ ಊಟ ಮಾಡೋ ಆಗಿಲ್ಲ, ನಿಶ್ಚಿತವಾಗಿ ಮಲಗೋ ಆಗಿಲ್ಲ. ಕಣ್ಣು ಮುಚ್ಚಿದ ಸಕ್ಕಪಕ್ಕ ನಾನು ಕೊಂದ ಮಕ್ಕಳು ನನ್ನ ಕಣ್ಣ ಮುಂದೆ ಬರ್ತವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕಲಿಸಿದೆ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟು 8ನೇ ಮಗ ಅಷ್ಟಮ ಪುತ್ರನನ್ನು ಕೊಲ್ಲಬೇಕು. ಅಷ್ಟಮ ಪುತ್ರನ ಪುತ್ರಿ ದೇವಕಿ. ಬೆಂಕಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ದೊಡ್ಡದು. ಹೇಳು, ನಿನ್ನ 8ನೇ ಮಗನ ಎಲ್ಲಿ ಬಿಚ್ಚಿಟ್ಟಿದ್ದಿ? ನನಗೆ ರಾಜ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡನಿಗೆ ಮಾಡಿಸ್ಕೊಡ್ತೀನಿ. ಹೇಳು, ನಿನ್ನ 8ನೇ ಮಗನ ಎಲ್ಲಿ ಬಿಚ್ಚಿಟ್ಟಿದ್ದಿ? ಹೇಳು, ನಿನ್ನ ಮಾತು ನಾನು ನಂಬ್ತೀನಿ. ಹೇಳು. ನಿಜ. 9 ತಿಂಗಳು ಇಲ್ಲೇ ಬಚ್ಚಿಟ್ಟಿದ್ದೆ ಮೊದಲಿನ. ಮತ್ತೆ 16 ವರ್ಷದಿಂದ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲಿಸಿದೆ. ಎಲ್ಲ ಲಕ್ಷ ಮಕ್ಕಳನ್ನು ಕೊಲಿಸಿದೆ. ಆದ್ರೆ ಇನ್ನು ಒಂದು ಮಗನ ಕೊಲ್ಲಲಿಕ್ಕಾಗಿಲ್ಲ. ಅವನೇ ಗೋಕುಲದ ವಲ್ಲರ ಪಿಳ್ಳಂಗಾರು ಕೃಷ್ಣ. ಕೊಲ್ಲಲಿಕ್ಕೆ ಬಂದವರೆಲ್ಲ ಅವನೇ ಕೊಂದು ಬಿಟ್ಟ. ಅವನ ಅಪ್ಪ ನಂದ. ನಿನ್ನ ಗಂಡನ ಪಾಲಿಸಿದ ಪರಮಾತ್ಮ ಪ್ರಾಣ ಬಿಟ್ಟ. ನಿನ್ನ ಮೊದಲ ಹೆಂಡ ತೀರೋಯ್ನಿ. ಅವನ ಪಿಳ್ಳೆ ಬಲರಾಮ ನಂದನ ಮನೆಯಲ್ಲೇ ಇರೋದು. ಅರಮನೆಗೆ ಕಾಲಕ್ಕೆ ಕಚ್ಚೆ ಹಾಕಕ್ಕೆ ಬಂದು ಇಟ್ಕೋಲೇ ಅಂತ ಸುಮ್ಮನೆ ಐತೆ. ನೀವೆಲ್ಲ ನೋಡ್ತಾ ಇದ್ರೆ ಏನೋ ಮಸರತ್ತು ಮಾಡ್ತಾ ಆಗಿದೆ. ನಿಮ್ಮ ಮಗನೇ ಅವರು, ನಿಮ್ಮ ಮಗನೇ ಇರಬೇಕು. ನನ್ನ ಸೋದರೇ ಅವರು. ಸುಳ್ಳು
ನಿನ್ನ ಮಗ ಅಲ್ಲ ಅವನು, ನಿನ್ನ ಮಗ ಅಲ್ಲ ಅವನು. ಸರಿ ಮತ್ತೆ